ಯಾರಿಗೆ ಹೆಚ್ಚು ಅಪಾಯಕಾರಿ ಗೊತ್ತಾ? ಹಾರ್ಟ್ ಅಟ್ಯಾಕ್ ಅಂದ್ರೆ ವಯಸ್ಸಾದವರಲ್ಲಿ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ, ಬಟ್ ಅದು ತಪ್ಪು. ಇವಾಗೆಲ್ಲ ನಮ್ಮಂತ ಯುವಕರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ನ ರಿಸ್ಕ್ ತುಂಬಾ ಜಾಸ್ತಿ ಆಗ್ತಿದೆ. ಮೊದ್ಲೆಲ್ಲ ಈ ಪುರುಷರಿಗೆ ಬಂದ್ಬಿಟ್ಟು 45 ವರ್ಷ ಆದ್ಮೇಲೆ ರಿಸ್ಕ್ ಜಾಸ್ತಿ ಇರ್ತಿತ್ತು. ಅದೇ ತರ ಈ ಮಹಿಳೆಯರಿಗೆ ಅಂದ್ರೆ 55 ವರ್ಷಗಳ ನಂತರ. ಬಟ್ ಇವಾಗೆಲ್ಲ ನೋಡಿ, ನಮ್ಮಂತ ಯಂಗ್ ಜನರಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಿದೆ. ಬಟ್ ಅದಕ್ಕೆಲ್ಲ ರೀಸನ್ ಏನ್ ಗೊತ್ತಾ? ನಾವು ತಿನ್ನುವಂತ ಜಂಕ್ ಫುಡ್ಸ್ ಆಗಿರ್ಬೋದು, ಪ್ರಾಪರ್ ಆಗಿ ನಿದ್ರೆ ಮಾಡದೇ ಇರುವಂತದ್ದಾಗಿರ್ಬೋದು, ನಮ್ ವರ್ಕ್ ಪ್ರೆಷರ್ ಆಗ್ಲಿ, ಎಲ್ಲಾ ರೀತಿಯಾದ ಸ್ಟ್ರೆಸ್ ಗಳೇ ಕಾರಣ. ತಂದೆ ಅಥವಾ ತಾಯಿಗೆ ಇತ್ತು ಅಂದ್ರೆ ಮಕ್ಳಿಗೂ ಕೂಡ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. BP ಇರೋರ್ಗೆ, ಶುಗರ್ ಇರೋರ್ಗೆ, ಅದೇ ತರ ತುಂಬಾ ವೆಯ್ಟ್ ಇರೋರ್ಗೆ, ಯಾರ ತೂಕ ಜಾಸ್ತಿ ಇರುತ್ತೆ ಅವರಿಗೂ ಕೂಡ ರಿಸ್ಕ್ ಜಾಸ್ತಿ. ನೀವು ಯಾವ್ದಾದ್ರು ಈ ಗ್ರೂಪ್ ಅಲ್ಲಿ ಇದೀರಾ ಅಂದ್ರೆ ಇವತ್ತೇ ಈಗ್ಲೇ ನಿಮ್ ಪಕ್ಕದಲ್ಲಿರೋ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೆ ಆ ಕೆಲವು ಲಕ್ಷಣಗಳು ಅದ್ ನಮ್ಗೆ ಸಂಕೇತವಾಗಿ ಕೊಡುತ್ತೆ. ಆ ಲಕ್ಷಣಗಳು ಏನು, ಆ ಸೂಚನೆ ಏನು ಅನ್ನೋದನ್ನ ನಾವು ಪಾರ್ಟ್ 5 ಅಲ್ಲಿ ತಿಳ್ಕೊತಾ ಹೋಗೋಣ. ಇದೆಲ್ಲ ನಿಮ್ ಜೀವನ ಉಳಿಸಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 5 ಅಲ್ಲಿ ಸಿಗೋಣ. ಟೇಕ್ ಕೇರ್.